ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ರಾಜ್ಯಕ್ಕೆ ಮಾದರಿಯಾದ ಹೈಟೆಕ್ ತಾಲ್ಲೂಕು ಪಂಚಾಯಿತಿ ಸಭಾಂಗಣ ಈಗ ಚಿಂತಾಮಣಿಯಲ್ಲಿ ಲೋಕಾರ್ಪಣೆಗೊಂಡಿದೆ. ಚಿಂತಾಮಣಿ ನಗರದಲ್ಲಿ ಸ್ವಾತಂತ್ರ್ಯದ ನೆನಪಿನ ಆಜಾದ್ ಚೌಕದ ನವೀಕರಣ, ಅತ್ಯಾಧುನಿಕ ತಾಲ್ಲೂಕು ಪಂಚಾಯಿತಿ ನೂತನ ಸಭಾಂಗಣ ಹಾಗೂ ಪ್ರವೇಶ ದ್ವಾರಗಳ ಉದ್ಘಾಟನಾ ಕಾರ್ಯಕ್ರಮ ವೈಭವದಿಂದ ನೆರವೇರಿತು. ಉಪಮುಖ್ಯಮಂತ್ರಿ ಜಿ. ಪರಮೇಶ್ವರ್ ಅವರು ರಿಬ್ಬನ್ ಕತ್ತರಿಸಿ ನಾಮಫಲಕ ಅನಾವರಣಗೊಳಿಸುವ ಮೂಲಕ ಈ ಹೈಟೆಕ್ ವ್ಯವಸ್ಥೆಗೆ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿಗಳು, ಚಿಂತಾಮಣಿ ತಾಲ್ಲೂಕು ಪಂಚಾಯಿತಿಯ ಹೊಸ ಸಭಾಂಗಣದ ವಿನ್ಯಾಸ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ವ್ಯವಸ್ಥೆಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ತಾಲ್ಲೂಕು ಕೇಂದ್ರವೊಂದರಲ್ಲಿ ಇಂತಹ ವಿನೂತನ ಮಾದರಿಯ ಸಭಾಂಗಣ ನಿರ್ಮಿಸಿರುವುದು ಬಹುಶಃ ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ. ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ವಿಧಾನಸೌಧದಿಂದಲೇ ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸ್ಥಳೀಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರೊಂದಿಗೆ ಚರ್ಚಿಸಲು ಇದು ಸಹಕಾರಿಯಾಗಲಿದೆ ಎಂದರು. ಸ್ಥಳೀಯ ಶಾಸಕ ಹಾಗೂ ಸಚಿವರಾದ ಎಂ. ಸಿ. ಸುಧಾಕರ್ ಅವರ 20 ವರ್ಷಗಳ ಕನಸು ಮತ್ತು ದೂರದೃಷ್ಟಿ ಇಂದು ನನಸಾಗಿದೆ. ತಂತ್ರಜ್ಞಾನವನ್ನು ಸ್ಥಳೀಯಾಡಳಿತಕ್ಕೆ ಅಳವಡಿಸಿರುವ ಈ ಚಿಂತಾಮಣಿ ಮಾದರಿ ಇಡೀ ರಾಜ್ಯದ ಇತರ ತಾಲ್ಲೂಕುಗಳಿಗೂ ಅನುಕರಣೀಯ ಎಂದು ಸಚಿವ ಈಶ್ವರ ಖಂಡ್ರೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಶುಭ ಸಮಾರಂಭದಲ್ಲಿ ಮಾಜಿ ಸಚಿವ ಮಹದೇವಪ್ಪ, ಜಿಲ್ಲಾಧಿಕಾರಿ ಜಿ. ಪ್ರಭು, ಜಿಪಂ ಸಿಇಒ ನವೀನ್ ಭಟ್, ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ, ತಾಲೂಕು ಇಒ ಎಸ್. ಆನಂದ್ ಸೇರಿದಂತೆ ಪ್ರಮುಖ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಇದೊಂದು ಅನುಕರಣೆಯನ್ನ ಮಾಡತಕ್ಕಂತ ಒಂದು ಸಬ್ಜೆಕ್ಟ್ ಇದು. ಬಹುಶಃ ಎಲ್ಲ ಪಂಚಾಯತಿಗಳ ತಾಲೂಕು ಪಂಚಾಯತಿನಲ್ಲಿ ಈಶ್ವರ ಖಂಡ್ರೆ ಅವರು ಇವತ್ತು ಸಚಿವರಾಗಿದ್ದಾರೆ. ಮುಂದೆ ಕನಿಷ್ಠ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಈ ರೀತಿ ಸಭಾಂಗಣಗಳನ್ನು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳೋದು ಬಯಸ್ತೇನೆ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳ ದೂರದೃಷ್ಟಿಯಲ್ಲಿರ್ತಕ್ಕಂಥ ನಾಯಕರು. ಮುಂದಕ್ಕೆ ಯೋಚನೆ ಮಾಡ್ತಾರೆ, ಮುಂದೆ ಆಗಿರ್ಬೇಕು ಆಧುನಿಕ ಜಗತ್ತಿನಲ್ಲಿ ಇನ್ನೆಲ್ಲ ನಾವು ಸವಲತ್ತುಗಳನ್ನು ಒದಗಿಸಬೇಕು ಅಂತ ಯೋಚನೆ ಮಾಡುವಂಥವ್ರು. ಹಾಗಾಗಿ ಅವರನ್ನು ಮನವೊಲಿಸಿ ಈಶ್ವರರು ಒಂದಿಷ್ಟು ಹಣ ತೆಗೆದುಕೊಂಡು ಎಲ್ಲ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ತಾಲೂಕುಗಳಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡು ಇಲ್ಲಿಗೆ ಮಾತನಾಡ್ತಕ್ಕಂಥ ಸಂದರ್ಭ ಬರುತ್ತೆ. ಈಗ ನಾವಾಗಲೇ ನಾವೆಲ್ಲ ಸಚಿವರುಗಳು ವಿಡಿಯೋ ಕಾನ್ಫರೆನ್ಸ್ಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಸಿಇಒಗಳಿಗೆ ನಾವೆಲ್ಲ ಪ್ರತಿನಿತ್ಯ ನಾವು ವಿಸಿಗಳ ಮೂಲಕ ಮಾತನಾಡ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗ್ಬಿಟ್ಟಿದೆ. ಆದ್ರಿಂದ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಗಳಾಗ್ಬೋದು, ಸಚಿವರುಗಳಾಗ್ಬೋದು ಆ ಸಭೆಗಳನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ಆ ರೀತಿ ಆಗ್ಬೋದು ಅಂತ ಹೇಳಿ ನಾನು ಅಂತ ಸಂದರ್ಭದಲ್ಲಿ ಈ ರೀತಿ ಸಭಾಂಗಣಗಳಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಬಹಳ ದೂರದೃಷ್ಟಿಯಿಂದ ಮಾಡಿದ್ದಾರೆ. ಹಾಗಾಗಿ ಸುಧಾಕರ್ ಅವರಿಗೆ ನಾನು ವಿಶೇಷವಾಗಿ ಅವರು ಮುಂದೆ ಬೇರೆ ಬೇರೆ ಏನೆಲ್ಲ ಮಾಡಿದ್ದಾರೆ ತೋರಿಸೋ ನಾವೆಲ್ಲ ಕಾಪಿ ಹೊಡಿಬೇಕು. ಹೆಚ್ಚಿನ ನಾಯಕರು, ಕಂದಾಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಾಕ್ಟರ್ ಜಿ. ಪರಮೇಶ್ವರ್ ಸರ್ ಅವರೇ, ಈ ಕಾರ್ಯಕ್ರಮದ ಆಯೋಜಕರು ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು, ಮಾಜಿ ಸಚಿವರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಸುಧಾಕರ್ ಅವರೇ, ಗೌರವಾನ್ವಿತ ಶಾಸಕರಾದಂತಹ ಮಾನ್ಯ ಹರೀಶ್ ಅವರೇ, ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ಪ್ರಭು ಅವರೇ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ನವೀನ್ ಭಟ್ ಅವರೇ, ವಿಶಾಲ್ ಅವರೇ, ಆನಂದ್ ಅವರೇ, ಉಪಸ್ಥಿತರಿರುವಂತ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಅನಿಸ್ತಾ ಇದೆ. ಯಾಕಂದ್ರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ
ಸಚಿವರಾದ್ಮೇಲೆ ಪ್ರಪ್ರಥಮ ಬಾರಿಗೆ ಚಿಂತಾಮಣಿಗೆ ನಾವು ಆಗಮಿಸಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಎಂ ಸಿ ಸುಧಾಕರ್ ಅವರು ಮೊನ್ನೆ ನನಗೆ ಆಹ್ವಾನ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಷಯಗಳನ್ನು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರು ಅವರ ದೂರದರ್ಶಿತ್ವ ನೋಡಿ, ವಿಷನ್ 20 ವರ್ಷ ಕೆಳಗಡೆ ಅವರು ಈ ಒಂದು ಚಿಂತಾಮಣಿಯಲ್ಲಿ ಇಂಥ ಒಂದು ಸಭಾಭವನ ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸು ಅನ್ಕೊಂಡಿದ್ರು. ಆ ಕನಸು ಚಲನಂಕ ಮಲ್ಲನಂತೆ ಅವ್ರ ಕನಸು ಇವತ್ತು ಪೂರ್ತಿ ಮಾಡುವವರೆಗೆ ಇವತ್ತು ಅತ್ಯಂತ ಮಾದರಿಯಾದಂತ ಒಂದು ಸಭಾಭವನ ಮಾಡಿದ್ದಾರೆ. ತಾಲೂಕು ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಇದರಿಂದ ಸಾಮರ್ಥ್ಯ ಸೌಧ ಅದನ್ನು ಬಹಳ ವರ್ಷ ಕೆಳಗಡೆ ಪ್ರಾರಂಭ ಆಗಿದ್ದಂಥದ್ದು, ಅದಕ್ಕೆ ಪೂರ್ಣಗೊಳಿಸಿದ್ದಾರೆ. ಅದಕ್ಕಾಗಿ ನಾನು ನನ್ನ ಪರವಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯ. ಇದು ಬಹಳಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಅನುಭವ ಕೇಂದ್ರ ನಿರ್ಮಾಣ ಮಾಡಿದ್ದಾರೆ. ಅತ್ಯಾಧುನಿಕ ಎಲ್ಲಾ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಜನರಿಗೆ, ಅದರಲ್ಲಿ ವಿಶೇಷವಾಗಿ ಮುಂದಿನ ಪೀಳಿಗೆಗೆ ಅವರೆಲ್ಲ ಅವರ ನಿರೀಕ್ಷೆಯಂತೆ ಅಪೇಕ್ಷೆಯಂತೆ ಯಾವ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. ನಾನು ಬಂದಂತಹ ಸಂದರ್ಭದಲ್ಲಿ ಇನ್ನೂ ಮಾನ್ಯ ಉಪಮುಖ್ಯಮಂತ್ರಿಗಳು ಬರಲಿಕ್ಕೆ ಒಂದು 45 ನಿಮಿಷ ಇದೆ ಅಂತ ಹೇಳಿದಾಗ ಈ ಒಂದು ಕ್ಷೇತ್ರದ ಈ ಜಿಲ್ಲೆ ಎಲ್ಲ ಶಾರ್ಟ್ ಆಗಿ ಪ್ರಗತಿ ಪರಿಶೀಲನೆ ಮಾಡಿ ಖುಷಿ ಆಗ್ತದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಎಲ್ಲಾ ಕ್ಷೇತ್ರದಲ್ಲಿನೂ ಉತ್ತಮವಾದಂತಹ ಸಾಧನೆ ಮಾಡಿದ್ದಾರೆ. ಇವತ್ತು ನಾವು ಅಧಿವೇಶನ ಮುಗಿದಿತ್ತು ಅಂತ ಹೇಳಿ ಬೀದರ್ಗೆ ನಾವು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿದ್ದೆ. ಸುಧಾಕರ್ ಅವರು ಇಲ್ಲ, ಶನಿವಾರ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ, ಬರಲೇಬೇಕು ಅಂದಾಗ ಅವರಿಂದ ಎಲ್ಲಾ ವಿಚಾರಗಳನ್ನು ನಾವು ತಿಳಿದುಕೊಂಡು ಇದೇ ರೀತಿಯಲ್ಲಿ ಏನು ಸಭಾಭವನ ಇದೆ, ಸಾಮರ್ಥ್ಯ ಸೌಧ ಕಟ್ಟಿದ್ದಾರೆ, ಇನ್ನಿತರ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅದರಲ್ಲಿ ಉತ್ತಮವಾದಂಥದ್ದು ನಮ್ಮ ಕಡೆ ರೆಪ್ಲಿಕೇಟ್ ಮಾಡೋಣ ಅನ್ನುವಂತ ಒಂದು ದೃಷ್ಟಿಯಿಂದ ಇವತ್ತಿಲ್ಲಿ ಬಂದು ನನಗೆ ಒಳ್ಳೆಯದಾಯ್ತು ಅಂತ ಅನಿಸ್ತಾ ಇದೆ. ಹೀಗಾಗಿ ಇದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ಸಹಕಾರ, ಮುಖ್ಯಮಂತ್ರಿಗಳಿಗೆ ಹೋಗಿ ನಾವೆಲ್ಲ ಒತ್ತಾಯ ಮಾಡಿ ಹೆಚ್ಚಿನ ಅನುದಾನವನ್ನು ತೆಗೆದುಕೊಂಡು ಮಾನ್ಯ ಸುಧಾಕರ್ ಇದ್ದಿದ್ರಲ್ಲೇ ನನ್ನ ವ್ಯಾಪ್ತಿಯಲ್ಲಿ ನನ್ನ ಕೈಯಲ್ಲಿ ಎಷ್ಟು ಅನುದಾನ ಕೊಡಬಹುದು, ಸ್ವಲ್ಪ ಕೊಡಬಹುದು. ಈಗಾಗಲೇ ಹೇಳಿದ್ದೇನೆ ಅವರಿಗೆ ಏನು ಅನುದಾನ ಕೊಡ್ತೀನಿ ಅಂತ ಹೇಳಿ, ಅದಕ್ಕಿಂತ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆ ಕೊಡಬೇಕಾಗುತ್ತೆ. ಮಾನ್ಯ ಎಸ್ ಸಿ ಅವರು ಬಂದಿದ್ದಾರೆ. ನನ್ನ ಪರವಾಗಿ ನಮ್ಮ ಇಲಾಖೆ ವತಿಯಿಂದ ಮಾನ್ಯ ಮಾಧವಪ್ಪ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದಕ್ಕೆ ಮಾನ್ಯ ಸುಧಾಕರ್ ಅವರಿಗೆ ಶುಭಾಶಯ ಅಂತ ಹೇಳಿ ಹಾರೈಸಿದ ಮೇಲೆ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಜೈ ಬೇಕಾ. ಡಾಕ್ಟರ್ ಸುಧಾಕರ್ ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ 15 ಪವರ್ ಶಿರೋಮಣಿಗಳು ಆ ನಿರ್ಗಟ್ಟಿನಲ್ಲೇ ಅವರು ಯಾವುದೇ ಕೆಲಸ ಮಾಡಬೇಕಾದ್ರೆ ಅದನ್ನು ಅನುಸರಿಸಿ ಮಾಡ್ತಾ ಇದ್ದಾರೆ. ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ನ್ಯೂ ಎಜುಕೇಶನ್ ಪಾಲಿಸಿ ಅದ್ರ ಬಗ್ಗೆ ಮಾತಾಡ್ತಾ ವಿಧಾನಸಭೆಯಲ್ಲಿ ಉತ್ತರಕೊಟ್ಟ ರೀತಿ ನೋಡಿ ನಮ್ಮ ಯುವ ಜನಾಂಗನ ಯಾವ ರೀತಿ ಸಿದ್ಧತೆಗೊಳಿಸಬೇಕು ಶೈಕ್ಷಣಿಕವಾಗಿ ಅಂತ ಮಾತು ಕೇಳಿ ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ತುಂಬ ಅಭಿಮಾನ ಕೂಡಿ ಬಂತು. ಅಂತ ಒಬ್ಬ ಯುವ ಸಮುದಾಯದ ಬಗ್ಗೆ ಜನರನ್ನ ವೈಚಾರಿಕತೆ ನೆಲೆಗಟ್ಟಲ್ಲಿ ವೈಚಾರಿಕತೆ ಕಡೆಗೆ ಕೊಂಡೊಯ್ತಕ್ಕಂಥವರ ಪ್ರಯತ್ನ ಸಾರ್ವಜನಿಕ ಜೀವನಕ್ಕೆ ಬಂದು ಸಾರ್ಥಕ ಆಯಿತು ಅಂತ ನನಗೆ ಅನಿಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ತಾಲೂಕು ಪಂಚಾಯಿತಿ ಸಭಾಂಗಣ ನಿರ್ಮಾಣ ಮಾಡಿರೋ ರೀತಿ ಮತ್ತು ಆಧುನೀಕರಣಗೊಳಿಸಿದಂಥ ರೀತಿ ನೋಡಿದಾಗ ಅವರ
ಆಡಳಿತಾತ್ಮಕ ವಿಚಾರಗಳು ಹೇಗಿದೆ ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅನ್ನೋ ರೀತಿಯಲ್ಲಿ ಇದನ್ನು ನಾವು ನೋಡ್ಬೋದು. ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಟೋಟಲ್ 34 ಹಾಕಿದೀವಿ. ಇನ್ನೂ ಪ್ರಾವಿಷನ್ ಇದೆ, ಓಪನ್ ಇಟ್ಟಿದ್ದೀವಿ. ನೆಕ್ಸ್ಟ್ ಹಾಕ್ತೀವಿ. ಇಲ್ಲಿ ಮೆಂಬರ್ಸ್ ಅಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಸ್ಟಾಫ್ ಸೇಮ್ ನಮ್ಮ ಅಸೆಂಬ್ಲಿ ಕಾನ್ಸೆಪ್ಟ್ ಅಲ್ಲಿ ಇವರು ಸರ್ ನಾವು ಅದರ್ ಆಫೀಸರ್ಸ್ ಅಲ್ಲಿ ಆಫೀಸರ್ಸ್ ಮೇಲ್ಗಡೆ ಬೇರೆ ಇನ್ವೈಟೀಸು ಇನ್ನೊಬ್ರು ಎಲ್ಲ ಮೇಲೆ ಮೆಂಬರ್ಸ್ ಮಾತ್ರ ಇಲ್ಲ ಸರ್. ಸುತ್ತಲೂ ಎಷ್ಟು ಜನ ಮೆಂಬರ್ಸ್ ಮಾಡಿರೋದು ನಾವು 48 ಮೆಂಬರ್ಸ್ಗೆ ಪ್ರಾವಿಷನ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಬೇಕಾದ್ರೆ ರಿವ್ಯೂ ಮಾಡ್ಬೋದು ಸರ್ ಇಲ್ಲಿ. ಇನ್ನು ನೆಕ್ಸ್ಟ್ ಸ್ವಲ್ಪ ಸಿಸ್ಟಮ್ಸ್ ಆಗ್ತದೆ. ಇವತ್ತು ಮಧ್ಯಾಹ್ನ ನಮ್ಮ ಅಡಿಕೆ ಮಿನಿಸ್ಟ್ರಿ ಇಲ್ಲೇ ರಿವ್ಯೂ ಮಾಡ್ತಾರೆ. ಅಲ್ಲೇ ಟೇಪ್ ಕಟ್ ಮಾಡ್ಬೇಕು. ಯಾಕೆ ಆಫ್ ಆಗಿದೆ? ರೆಡಿ ಇದೆಯಾ? ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಅಂಬೇಡ್ಕರ್ ಅನುಭವ ಕೇಂದ್ರದ ಜಿಲ್ಲಾ ಮುಂದೆ ಹೋಗಿ ನೀವು ಸ್ವಲ್ಪ ಹಿಂದೆ ಹೋಗ್ಬೇಕು. ನೀವು ಸ್ವಲ್ಪ ಮುಂದೆಯಿಂದ ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಕಂದಾಯ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಂದ ಅಂಬೇಡ್ಕರ್ ಅನುಭವ ಕೇಂದ್ರದ ಸ್ಥಳೀಯ ಶಾಸಕರು
Gracias.